ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ. ಇವತ್ತು ನಾವು ಬಕ್ಸಾರ್ ಕದನದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬಕ್ಸಾರ್ ಕದನವು 1764ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ಮೈತ್ರಿಕೂಟದ ನಡುವೆ ನಡೆದ ಒಂದು ಪ್ರಮುಖ ಕದನವಾಗಿತ್ತು. ಈ ಕದನವು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ಬಲಪಡಿಸಲು ಮತ್ತು ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು. ಈ ಕದನಕ್ಕೆ ಕಾರಣಗಳು ಏನಪ್ಪ ಅಂತಂತಂದರೆ, ಮೊದಲನೇದಾಗಿ ಬ್ರಿಟಿಷರ ವಿಸ್ತರಣಾ ನೀತಿ. ಬ್ರಿಟಿಷರು ವಿಸ್ತರಣಾವಾದಿಗಳಾಗಿದ್ದರು. ಬ್ರಿಟಿಷರು ಭಾರತದ ಮೇಲೆ ಆಡಳಿತವನ್ನು ವಿಸ್ತರಿಸಲು ಬಯಸಿದ್ದರು ಮತ್ತು ಈ ಉದ್ದೇಶಕ್ಕಾಗಿ ಬಕ್ಸಾರ್ ಕದನವು ಒಂದು ಪ್ರಮುಖ ಹೆಜ್ಜೆ ಆಯಿತು. ಎರಡನೇ ಕಾರಣ ಅಂದರೆ ಮೀರ್ ಖಾಸಿಮನ ಅಸಮಾಧಾನ. ಮೀರ್ ಖಾಸಿಮ್ ಯಾರಪ್ಪ ಅಂದರೆ ಬಂಗಾಳದ ನವಾಬ. ಮೀರ್ ಖಾಸಿಮನು ಬ್ರಿಟಿಷರ ವರ್ತನೆಯಿಂದ ಅಸಮಾಧಾನಗೊಂಡಿದ್ದ ಮತ್ತು ಅವರ ವಿರುದ್ಧ ಹೋರಾಟ ಮಾಡಲು ನಿರ್ಧರಿಸಿದ. ಮೂರನೇದಾಗಿ ಭಾರತೀಯ ಆಡಳಿತಗಾರರ ಮೈತ್ರಿ. ಮೀರ್ ಖಾಸಿಮ್, ಅವಧ್ನ ನವಾಬ ಶುಜಾ ಉದ್ ದೌಲ ಮತ್ತು ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ ಅವರು ಬ್ರಿಟಿಷರ ವಿರುದ್ಧ ಮೈತ್ರಿಯನ್ನು ಮಾಡಿಕೊಂಡರು. ನಾಲ್ಕನೆಯದಾಗಿ ಕಂಪನಿಯ ದುರುಪಯೋಗ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತೀಯ ವ್ಯಾಪಾರಿಗಳಿಗೆ ನೀಡಿದ ವಿಶೇಷ ಹಕ್ಕು ಮತ್ತು ಇತರ ದುರುಪಯೋಗಗಳು ಸಹ ಬಕ್ಸಾರ್ ಕದನಕ್ಕೆ ಕಾರಣವಾದವು. ಈ ಕದನದ ಪರಿಣಾಮಗಳು ಏನಪ್ಪ ಅಂತಂದರೆ, ಬ್ರಿಟಿಷ್ ಆಳ್ವಿಕೆಯ ಬಲವರ್ಧನೆ. ಬಕ್ಸಾರ್ ಕದನದಲ್ಲಿ ಬ್ರಿಟಿಷರ ಗೆಲುವು ಭಾರತದಲ್ಲಿ ಅವರ ಆಳ್ವಿಕೆಯನ್ನು ಬಲಪಡಿಸಿತು ಮತ್ತು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಬಕ್ಸಾರ್ ಕದನ ಬ್ರಿಟಿಷರಿಗೆ ಸಹಾಯ ಮಾಡಿತು. ಮೊಘಲ್ ಸಾಮ್ರಾಜ್ಯದ ಪತನ. ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಈ ಬಕ್ಸಾರ್ ಕದನವು ಕಾರಣವಾಯಿತು. ಮೊಘಲ್ ಸಾಮ್ರಾಜ್ಯವು ದುರ್ಬಲಗೊಂಡಿತು ಮತ್ತು ಬ್ರಿಟಿಷ್ ಭಾರತೀಯ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಲು ಪ್ರಾರಂಭಿಸಿದರು. ಬ್ರಿಟಿಷರು. ಅಲಹಾಬಾದ್ ಒಪ್ಪಂದ. ಬಕ್ಸಾರ್ ಕದನವನ್ನು ಅಲಹಾಬಾದ್ ಒಪ್ಪಂದದೊಂದಿಗೆ ಮುಕ್ತಾಯ ಮಾಡಲಾಗಿತ್ತು. ಈ ಕದನವು ಅಲಹಾಬಾದ್ ಒಪ್ಪಂದಕ್ಕೆ ಕಾರಣವಾಯಿತು. ಇದರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕುಗಳನ್ನು ನೀಡಲಾಯಿತು, ಅಂದರೆ ತೆರಿಗೆ ಸಂಗ್ರಹಿಸುವ ಹಕ್ಕನ್ನು ನೀಡಲಾಯಿತು. ರಾಜಕೀಯ ಮತ್ತು ಆರ್ಥಿಕ ಬದಲಾವಣೆಗಳು ಏನಾದವಪ್ಪ ಅಂತಂದರೆ, ಈ ಬಕ್ಸಾರ್ ಕದನದಿಂದ ಬಕ್ಸಾರ್ ಕದನವು ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗಳನ್ನು ತಂದಿತು ಮತ್ತು ಬ್ರಿಟಿಷ್ ಆಳ್ವಿಕೆಯು ದೀರ್ಘಕಾಲದವರೆಗೆ ಮುಂದುವರಿಯಲು ಅವಕಾಶ ಮಾಡಿಕೊಟ್ಟಿತು. ಈ ಬಕ್ಸಾರ್ ಕದನ. ಬಕ್ಸಾರ್ ಕದನವು ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿದ್ದು ಬ್ರಿಟಿಷರ ಆಳ್ವಿಕೆಗೆ ಅಡಿಪಾಯವನ್ನು ಹಾಕಿತು. ಬಕ್ಸಾರ್ ಕದನವು 1764ರ ಅಕ್ಟೋಬರ್ 22 ಮತ್ತು 23ರ ನಡುವೆ ಮೇಜರ್ ಹೆಕ್ಟರ್ ಮನ್ರೋ ನೇತೃತ್ವದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪಡೆಗಳ ನಡುವೆ ನಡೆಯಿತು. ಬಂಗಾಳದ ನವಾಬ ಮೀರ್ ಖಾಸಿಮ್, ಅವಧ್ನ ನವಾಬ ಶುಜಾ ಉದ್ ದೌಲ ಮತ್ತು ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಎರಡನೇ ಶಾ ಆಲಂ ನಡುವೆ ಬಕ್ಸಾರ್ ಕದನ ಬಿಹಾರ ಪ್ರದೇಶದೊಳಗಿನ ಬಲವಾದ್ ಕೋಟೆಯ ಪಟ್ಟಣವಾದ ಬಕ್ಸಾರ್ ಎಂಬಲ್ಲಿ ನಡೆಯಿತು. ಆದ್ದರಿಂದ ಇದಕ್ಕೆ ಬಕ್ಸಾರ್ ಕದನ ಎಂದು ಹೆಸರು ಬಂತು. ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸವಾಲಿನ ವಿಜಯವಾಗಿತ್ತು. 1765ರಲ್ಲಿ ಅಲಹಾಬಾದ್ ಒಪ್ಪಂದದ ಮೂಲಕ ಬಕ್ಸಾರ್ ಕದನವನ್ನು ಕೊನೆಗೊಳಿಸಲಾಯಿತು. ಸೋತ ಭಾರತೀಯ ಆಡಳಿತಗಾರರಿಗೆ ಒಪ್ಪಂದಕ್ಕೆ ಸಹಿ ಹಾಕುವಂತೆ ಒತ್ತಾಯವನ್ನು ಮಾಡಲಾಯಿತು. ಈಸ್ಟ್ ಇಂಡಿಯಾ ಕಂಪನಿಗೆ ದಿವಾನಿ ಹಕ್ಕುಗಳನ್ನು ನೀಡಲಾಯಿತು. ಇದು ಮೊಘಲ್ ಚಕ್ರವರ್ತಿಯ ಪರವಾಗಿ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ ಪ್ರದೇಶಗಳಿಂದ ಆದಾಯವನ್ನು ಸಂಗ್ರಹಿಸಲು ಬ್ರಿಟಿಷರಿಗೆ ಅವಕಾಶ ಮಾಡಿಕೊಟ್ಟಿತು. ಈ ನಂತರದ ಪರಿಣಾಮವಾಗಿ ಅಧಿಕಾರ ಚಲನಶೀಲತೆಯಲ್ಲಿ ಗಮನಾರ್ಹ ಬದಲಾವಣೆಗಳಿಗೆ ಸಾಕ್ಷಿಯಾದವು ಮತ್ತು ಬಂಗಾಳ ಪ್ರದೇಶದಲ್ಲಿ ಬ್ರಿಟಿಷರ ಪ್ರಾಬಲ್ಯಕ್ಕೆ ಒಂದು ವೇದಿಕೆಯು ಸಿದ್ಧಪಡಿಸಲಾಯಿತು. ಬಂಗಾಳದ ನವಾಬ, ಅವಧ್ನ ನವಾಬ ಮತ್ತು ಮೊಘಲ್ ಚಕ್ರವರ್ತಿ ಈ ಮೂರು ಪ್ರಮುಖ ವಂಶಸ್ಥರ ಸಂಯೋಜಿತ ಪಡೆಗಳ ಮೇಲೆ ಬ್ರಿಟಿಷರ ವಿಜಯದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದಲ್ಲಿ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿತು. ಮೊಘಲ್ ಸಾಮ್ರಾಜ್ಯದ ರಾಜಕೀಯ ನಿಯಂತ್ರಣಕ್ಕೆ ಈ ಯುದ್ಧವು ಅಂತ್ಯದ ಆರಂಭವಾಗಿತ್ತು, ಏಕೆಂದರೆ ಕಂಪನಿಯು ವಿಶಾಲ ಪ್ರದೇಶಗಳ ಮೇಲೆ ತನ್ನ ಪ್ರಭಾವವನ್ನು ಬಲಪಡಿಸುವುದನ್ನು ಮುಂದುವರಿಸಿತು. ಮೀರ್ ಖಾಸಿಮ್ ಬಡತನದ ಅಜ್ಞಾತದಲ್ಲಿ ಕಣ್ಮರೆಯಾದ. ಎರಡನೇ ಶಾ ಆಲಂ ಬ್ರಿಟಿಷರಿಗೆ ಶರಣಾದ ಮತ್ತು ಶುಜಾ ಉದ್ ದೌಲ ವಿಜಯಶಾಲಿಗಳಿಂದ ಹಿಂಬಾಲಿಸಲ್ಪಟ್ಟು ಪಶ್ಚಿಮಕ್ಕೆ ಓಡಿಹೋದ. ಇಡೀ ಗಂಗಾ ಕಣಿವೆ ಬ್ರಿಟಿಷರ ವಶವಾಯಿತು. 1772ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಳೀಯ ಆಡಳಿತವನ್ನು ರದ್ದುಗೊಳಿಸಿ ಮತ್ತು ಬಂಗಾಳದ ಬಿಹಾರ ಪ್ರಾಂತ್ಯದ ಸಂಪೂರ್ಣ ನಿಯಂತ್ರಣವನ್ನು ಪಡೆದುಕೊಂಡಿತು. ಈ ಯುದ್ಧವು ಭಾರತೀಯ ಆಡಳಿತಗಾರರಲ್ಲಿ ಅಂತರ್ಗತ ದೌರ್ಬಲ್ಯಗಳು ಮತ್ತು ವಿಭಜನೆಗಳನ್ನು ಬಹಿರಂಗಪಡಿಸಿತು.
ಇದು ಭಾರತದಲ್ಲಿ ರಾಜಕೀಯ ಶಕ್ತಿಯ ವಿಘಟನೆಯನ್ನು ಮತ್ತಷ್ಟು ಉಲ್ಬಣಗೊಳಿಸಿತು ಮತ್ತು ಉಪಖಂಡದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ದಾರಿಯನ್ನು ಮಾಡಿಕೊಟ್ಟಿತು. ಬಕ್ಸಾರ್ ಕದನವು ಅಕ್ಟೋಬರ್ 22, 1764ರಂದು ನಡೆಯಿತು. ಇದಾಗಿತ್ತು ಸ್ನೇಹಿತರೆ ಬಕ್ಸಾರ್ ಕದನದ ಬಗ್ಗೆ ಸ್ವಲ್ಪ ಮಾಹಿತಿ ಇಷ್ಟ ಇದ್ದರೆ ಲೈಕ್ ಮಾಡಿರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.